ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಮೊದಲಿಗೆ ಮುಖ್ಯಾಂಶಗಳು. ಹೆಚ್ಚಾದರೆ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದು? ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವೈರಲ್. ಅಯ್ಯಪ್ಪ ದೀಪೋತ್ಸವದಲ್ಲಿ ತುಳುವಿ ಭಾಷಣ ಮಾಡಿದ ಶಾಸಕ. ಧಾರ್ಮಿಕ ವಿಚಾರದಲ್ಲಿ ನ್ಯಾಯಗಳ ಹಸ್ತಕ್ಷೇಪ ಸರಿಯಲ್ಲ. ಧಾರ್ಮಿಕ ವಿಚಾರ ಧಾರ್ಮಿಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು. ಹೊತ್ತಿಗೆ ಮಠಾಧೀಶರಾದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹೇಳಿಕೆ. ಶ್ರೀಕಾಂತ್ ಪೂಜಾರಿ ಬಿಡುಗಡೆ, ನ್ಯಾಯಕ್ಕೆ ಸಿಕ್ಕ ಜಯ. ಸಿಎಂ ಹಾಗೂ ಗೃಹ ಸಚಿವರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು. ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳ ರಕ್ಷಣೆ. ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರ ಕಾರ್ಯಾಚರಣೆ. ದೂರು ದಾಖಲಿಸಿದ ಬೇಗೂರು ಪೊಲೀಸರು. ಸುದ್ದಿಗಳ ವಿವರ. ಮುಸ್ಲಿಮರ ಜನಸಂಖ್ಯೆ 80 ಕೋಟಿ ಆಗಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆದರೆ ನಮ್ಮ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮಾಡಿದ ಭಾಷಣ ವೈರಲ್ ಆಗಿದೆ. ಬೆಳ್ತಂಗಡಿ ತಾಲೂಕಿನ ಪೆರಾಡಿಯಲ್ಲಿ ನಡೆದ ಅಯ್ಯಪ್ಪ ದೀಪೋತ್ಸವದಲ್ಲಿ ತುಳುವಿನಲ್ಲಿ ಭಾಷಣ ಮಾಡಿದ ಶಾಸಕ, ಮುಸ್ಲಿಮರು ಕಡಿಮೆ ಜನಸಂಖ್ಯೆಯಲ್ಲಿ ಇದ್ದಾರೆ, ನಾವು ಜಾಸ್ತಿ ಇದ್ದೇವೆ, ಏನಾಗುತ್ತೆ ಅನ್ನೋದು ನಮ್ಮ ಭಾವನೆ. ಆದರೆ ಮುಸ್ಲಿಮರಿಗೆ 4 ಮಕ್ಕಳು, ನಮಗೆ ಒಂದೊಂದೇ ಮಕ್ಕಳು. ಮನೆಯಲ್ಲಿ ಕುಳಿತು ಯೋಚನೆ ಮಾಡಿ, 20 ಕೋಟಿ ಜನರಿಗೆ 4 ಮಕ್ಕಳು ಆದರೆ ಎಷ್ಟಾಗುತ್ತೆ? ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾದರೆ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದು ಎಂದು ಹೇಳಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸಂಖ್ಯೆ ಜಾಸ್ತಿ ಮಲ್ಪಲೇನ್ ಪನ್ಪುಜಾನ್ ಅದೇ ಅಶೋಕಣ್ಣ ದಯಾನ್ ಪಂಡ ಇನಿ ಒಂಜಿ ಜೋಕುಲು ರಡ್ಡು ಜೋಕುಲು ಅವೇ ಇನಿ ಬೇತೆ ಧರ್ಮದಕ್ಲೆಂದ ತಂದರ್ನಾಂಡ ಅಕಲ್ನ ಜೋಕುಲು ಏತೆಂತುಯರ್ನಾಂಡ ನಮ್ಮ ಸಂಖ್ಯೆ ಏತಿಪ್ಪುನು ಕೆಲವರಿಗೆ ಪನ್ನಾಗ ಪನ್ಪಿರು ನಮ್ಮ 80 ಕೋಟಿ ಉಳ್ಳರತ್ತ ಅಕಲಿಪ್ಪುನು 20 ಕೋಟಿಗೆ 4 ಪುಟ್ಟುಂಡ ಏತಾಪುಂಡು ನಮಕ್ ಪುಟ್ಟುಂಡು ಒಂಜಿ ತತ್ತಂಡ ರಡ್ಡು ನಮ್ಮ ಏತಾಪುಂಡು ಲೆಕ್ಕ ಪಾಡ್ಲೆ ಒಂಚೂರು ಇಲ್ಲಲ್ಲಿ ಕುಲ್ಲದು ಯೋಚನೆ ಅನ್ಪಲೆ ಏತು ವರ್ಷಗೆ ನಮ್ಮ ಜನಸಂಖ್ಯೆ ಏತು ಕಮ್ಮಿ ಆವು, ಏತು ವರ್ಷಗೆ ಬ್ಯಾರ್ಲೆನ ಜನಸಂಖ್ಯೆ ಜಾಸ್ತಿ ಆವು. ಒಂಜಿ ವೇಳೆ ಬ್ಯಾರ್ಲೆನ ಜನಸಂಖ್ಯೆ 80 ಕೋಟಿ ಆದ ನಮ್ಮ ಜನಸಂಖ್ಯೆ 20 ಕೋಟಿ ಅನಗ ನಮ್ಮ ದೇಶದ ಪುನಂಚಿತನ ಹಿಂದೂ ಸಮಾಜದ ಪರಿಸ್ಥಿತಿ ನಾವು ಧಾರ್ಮಿಕ ವಿಚಾರ ಧಾರ್ಮಿಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು. ಈ ವಿಚಾರದಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪ ಸರಿಯಲ್ಲ ಎಂದು ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹೇಳಿದರು. ಪುತ್ತಿಗೆ ಮಠದ ಪರ್ಯಾಯದ ವಿರುದ್ಧ PAL ಅರ್ಜಿ ವಜಾ ಕುರಿತು ಉಡುಪಿಯಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕೃಷ್ಣನ ಅನುಗ್ರಹ ಇದ್ದರೆ ಎಲ್ಲವೂ ಒಳ್ಳೆಯದಾಗುತ್ತದೆ. ನ್ಯಾಯಮೂರ್ತಿಗಳು ಒಳ್ಳೆಯ ವಿಚಾರವನ್ನೇ ಹೇಳಿದ್ದಾರೆ. ನಾವು ದೈಹಿಕ ವಿಚಾರಕ್ಕೆ ಒಳಪಟ್ಟವರಲ್ಲ. ಆಧ್ಯಾತ್ಮಿಕ ವಿಚಾರ ಗಡಿ ದಾಟಿ ಇರಬೇಕು. ಅದಕ್ಕೆ ಯಾವುದೇ ಬ್ಯಾರಿಗೇಟ್ ಇರಬಾರದು. ಒಳ್ಳೆಯ ವಿಚಾರ ಎಲ್ಲ ಕಡೆ ಪಸರಿಸಬೇಕು. ದೈಹಿಕ ನಿರ್ಬಂಧಕ್ಕೆ ಧಾರ್ಮಿಕ ವಿಚಾರ ಒಳಗಾಗಬಾರದು ಎಂದರು. ಇನ್ನು ಸದ್ವಿಚಾರಗಳು ಪ್ರಪಂಚದಲ್ಲಿ ಪ್ರಾಪ್ತರಾಗಿರಬೇಕು. ಆಧ್ಯಾತ್ಮಿಕ ವಿಚಾರ ವಿಶ್ವವ್ಯಾಪಿಯಾಗಬೇಕು. ಧರ್ಮ ಎನ್ನುವುದು ದೇಶಾತೀತ, ಪ್ರಪಂಚದಾದ್ಯಂತ ಹಿಂದೂಗಳಿದ್ದಾರೆ ಎಂದು ಅವರು ಹೇಳಿದರು. 4ನೇ ಪರ್ಯಾಯದ ಪ್ರಯುಕ್ತ ಲೋಕ ಸಂಚಾರವನ್ನು ಮುಗಿಸಿ ಈಗ ಲೋಕಲ್ ಸಂಚಾರಕ್ಕೆ ನಾವು ಹೊರಟಿದ್ದೇವೆ. ಉಡುಪಿಯ ಪುರಪ್ರವೇಶ ಮಾಡಿ ಉಡುಪಿಯ ಸುತ್ತಮುತ್ತ ಪರ್ಯಾಯ ಸಂಚಾರವನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ 4ನೇ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಘೋಷಣೆ ಮಾಡಿದ್ದು, ವಿಶ್ವಾದ್ಯಂತ ಎಲ್ಲ ಕೃಷ್ಣ ಭಕ್ತರಿಗೂ ಕೂಡ ನಾವು ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ಇಂತಹ ಒಂದು ಪರ್ಯಾಯದಲ್ಲಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿ ಎಲ್ಲ ಭಕ್ತರು ಕೂಡ ಕೃತಾರ್ಥರಾಗಬೇಕು ಅಂತ. 50 ಬಂದ ಮೇಲೆ ಇನ್ನು ಉಡುಪಿಯ ಸುತ್ತಮುತ್ತನೇ ಇರಬೇಕು ಅಂತ. ಅದರ ಜೊತೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಪರ್ಯಾಯಕ್ಕೆ ಆಕ್ಷೇಪ ಇದ್ದ ಒಂದು ಅರ್ಜಿ ವಜಾ ಆಗಿದೆ ಅಂತ. ಬೆಳವಣಿಗೆ ಬಗ್ಗೆ ಏನು ಹೇಳ್ತೀವಿ? ಕೃಷ್ಣನ ಅನುಗ್ರಹ, ಮುಖ್ಯ ಪ್ರಾಣದೇವರ ಅನುಗ್ರಹ ಅಂತ ನಾವು ಭಾವಿಸ್ತೇವೆ. ಎಲ್ಲ ಸುಸೂತ್ರವಾಗಿ ಆಗ್ಬೋದು ಅಂತ ಎಲ್ಲ ದೇವರ ಮಠಾಧೀಶರೆಲ್ಲ ಏನು ಹೇಳ್ತಾರೆ? ಸಂಪರ್ಕದಲ್ಲಿ ಇದ್ದಾರೆ? ನಾವು ಯಾರ ಸಂಪರ್ಕದಲ್ಲಿ ಇಲ್ಲ. ಕೃಷ್ಣನ ಅನುಗ್ರಹದಿಂದ ಎಲ್ಲವೂ ಆಗ್ತಾ ಇದೆ. ಜರ್ಜ್ ಮಾತು ಹೇಳಿದ್ದಾರೆ, ಓ ನನ್ನ ಚೇತನ ಆಗು ನಿಯನಿಕೇತನ ಅಂತ. ಕುವೆಂಪು ಅವರ ಕವನವನ್ನು ಹೇಳಿ ಎಲ್ಲ ಕಡೆ ಓಡಾಡುವವರು, ಹಾಗಾಗಿ ಅವಕಾಶ ಕೊಡಬೇಕು ಅಂತಾನೆ ವಾದ ಮಾಡಿರೋದು. ಏನು ಹೇಳ್ತೀರಿ ಜರ್ಜ್? ಒಳ್ಳೆಯ ವಿಷಯವನ್ನೇ ಹೇಳಿದ್ದಾರೆ. ಯಾಕೆಂದರೆ ನಾವು ಯಾವುದೇ ಒಂದು ದೈಹಿಕವಾದಂಥ ನಿರ್ಬಂಧಕ್ಕೆ ಧಾರ್ಮಿಕ ವಿಚಾರಗಳು ಅದು ಒಳಪಡಬಾರದು. ನಾನು ಯಾವಾಗಲೂ ಹೇಳೋದಂದರೆ ಆಧ್ಯಾತ್ಮಿಕ ವಿಚಾರಗಳು ಗಡಿ ದಾಟಿ ಇರಬೇಕು. ಅದಕ್ಕೆ ಯಾವುದೇ ಒಂದು ಬ್ಯಾರಿಕೇಡ್ ಇರಬಾರದು ಅಂತ ಹೇಳಿ. ಆದ್ದರಿಂದ ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯೂ ಇರಬೇಕು. ಆನೋ ಭದ್ರ ಕಥವೋ ಎಂತ ವಿಶ್ವತಃ ಅಂತ ಹೇಳಿ ಎಲ್ಲ ಒಳ್ಳೆಯ ವಿಚಾರಗಳು ಇಡೀ ವಿಶ್ವದಲ್ಲಿ ಅದು ವ್ಯಾಪ್ತವಾಗಬೇಕು ಅಂತ ಹೇಳಿ. ಆದ್ದರಿಂದ ಆಧ್ಯಾತ್ಮಿಕ ವಿಚಾರವು ಅದು ವಿಶ್ವವ್ಯಾಪಿಯಾಗಿ ಇರಬೇಕು.
ಧಾರ್ಮಿಕ ವಿಚಾರದಲ್ಲಿ ನಾವು ಇದು ಮಾಡುವುದಿಲ್ಲ, ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಹೌದು ಹೇಳಿದ್ದಾರೆ. ಅದು ಒಳ್ಳೆಯ ಒಂದು ಅಭಿಪ್ರಾಯವಾಗಿದೆ. ಯಾಕೆಂದರೆ ಶ್ರದ್ಧೆಯ ವಿಷಯ, ಅದೇ ಧಾರ್ಮಿಕ ವಿಷಯ, ಇದೆಲ್ಲ ಧಾರ್ಮಿಕ ಒಂದು ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು ಹೊರತು ನ್ಯಾಯಾಲಯ ಅದರ ಬಗ್ಗೆ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ಅಂತ. ನೀವು ಹೊರದೇಶದಲ್ಲೂ ಧರ್ಮ ಪ್ರಚಾರ ಮಾಡುವುದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಹೌದು ಹೌದು, ಅದು ಒಳ್ಳೆಯ ಒಂದು ತೀರ್ಪು. ಯಾಕೆ ಬೇಕು ವಿದೇಶದಲ್ಲೂ ಕೂಡ ಧರ್ಮ ಪ್ರಚಾರ, ಹಿಂದೂ ಧರ್ಮ? ಯಾಕೆ ಧರ್ಮ ಎಂಬುದು ಅದು ದೇಶಾತೀತ, ಹಾಗಾಗಿ ಎಲ್ಲ ಕಡೆ ಅದು ಬೇಕು. ಹಿಂದೂಗಳು ಕೂಡ ಎಲ್ಲ ಕಡೆ ಇದ್ದಾರೆ. ಇವತ್ತು ನಮ್ಮ ರಾಮಭಕ್ತ ಶ್ರೀಕಾಂತ್ ಪೂಜಾರಿ ಬಿಡುಗಡೆಯಾಗಿರುವುದು ನ್ಯಾಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಹಿಂದೆ ಹೇಳಿರುವಂತೆ ಹಾಗೆ ಏನೇ ಹೋರಾಟ ಇದ್ದರೂ ಕೂಡ ನಾವು ಬದ್ಧ ಇದ್ದೆವು. ಈ ನಿಟ್ಟಿನಲ್ಲಿ ನ್ಯಾಯಾಂಗ ವ್ಯವಸ್ಥೆ ನಮ್ಮ ವಕೀಲರು ಉತ್ತಮ ಕೆಲಸ ಮಾಡಿ ಬಿಡುಗಡೆ ಮಾಡಿಸುವ ಕಾರ್ಯವನ್ನು ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ಹಾಗೂ ವಕೀಲರಿಗೆ ಅಭಿನಂದನೆಗಳನ್ನು ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದರು. ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ರಾಜ್ಯ ಸರ್ಕಾರ ಎಷ್ಟು ಮುಂದೊಡ್ಡಿದರೂ ಕೂಡ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ನಮಗೆ ಸಂತೋಷವಾಗಿದೆ ಎಂದರು. ರಾಜ್ಯದ ಜನರ ಮನಸ್ಸಿನಲ್ಲಿ ಕೋಮುವಾದದ ಜೊತೆಗೆ ಅಶಾಂತಿಯನ್ನು ಹುಟ್ಟು ಹಾಕಿ ಶ್ರೀಕಾಂತ್ ಪೂಜಾರಿ ಕ್ರಿಮಿನಲ್ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರು ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಬೇಕು ಎಂದು ಆಗ್ರಹಿಸಿದರು. ನ್ಯಾಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ನಾವು ಮೊನ್ನೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಯಾವುದೇ ಕಾರಣಕ್ಕಾದರೂ ಅವ್ರು ಬಿಡುಗಡೆ ಆಗಬೇಕನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ವಿ. ಅದಕ್ಕೆ ನ್ಯಾಯಾಂಗದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಮ್ಮ ವಕೀಲರಿಗೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ವಿ. ಇವತ್ತು ವಿಶೇಷವಾಗಿ ನಮ್ಮ ಸಂಜೀವ್ ಬಡಸ್ಕರ್ ಅವರು ಮತ್ತು ಅಶೋಕ್ ಅಣ್ವೇಕರ್ ಅವರು ಸೇರಿಸಿ ಇವತ್ತು ನ್ಯಾಯಾಲಯದಲ್ಲಿ ಭಾಳ ಒಳ್ಳೆ ರೀತಿಯಿಂದ ವಾದ ಮಾಡೋ ಮುಖಾಂತರ ಶ್ರೀಕಾಂತ್ ಪೂಜಾರಿ ಅವರು ಇವತ್ತು ಬಿಡುಗಡೆ ಆಗಿದೆ. ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸರ್ಕಾರ ಎಷ್ಟೇ ಅದನ್ನು ಅವ್ರನ್ನ ಒಳಗಡೆ ಹಾಕಿ ಬೇರೆ ಬೇರೆ ಸಮಸ್ಯೆಗಳನ್ನು ತಂದುಕೊಡ್ಬೇಕಂತ ಆಗಿದ್ದರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆಮೇಲೆ ರಾಜ್ಯದ ಜನತೆಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಿದರು. 16 ಕೇಸ್ಗಳು ಅವ್ರ ಮೇಲೆ ಇದ್ದಾವಂತಂದೇಳಿ, ಆದರೆ 15 ಕೇಸ್ಗಳಲ್ಲಿ ಈಗಾಗಲೇ ಅವರು ಬಿಡುಗಡೆ ಆಗಿದ್ದರೂ ಕೂಡ ಅವ್ರ ಮೇಲೆ ಕೇಸ್ ಇದ್ದಾವೆ, ಅವರು ಕ್ರಿಮಿನಲ್ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ರಾಜ್ಯದ ಜನರ ಕ್ಷಮೆಯನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೇಳಬೇಕನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧನ ಮಾಡಿದೆ ಅಂತ ಹೇಳಿದ್ರು, ಆರೋಪ ಮಾಡಿದ್ರು. ಅದು ಇವತ್ತು ಸ್ಪಷ್ಟವಾಗಿದೆ ಸರ್. ನೋಡಿ, 100ಕ್ಕೆ 100 ಸ್ಪಷ್ಟವಾಗಿದೆ ಇವತ್ತು. ಯಾಕೆ ಮಾಡಿದ್ರು ಅಂತಂದೇಳಿ ಈಗಾಗಲೇ ನಮ್ಮ ವಕೀಲರು ತಿಳಿಸಿದರು. ನಾರ್ಮಲಿ ಈ ರೀತಿಯಲ್ಲಿ ಕೋರ್ಸ್ ನಡೆದಂಥ ಸಂದರ್ಭದಲ್ಲಿ 10-12 ದಿವಸ ಬೇಲ್ಗಳೇ ಆಗಾಕ ಹಾಕಿದ್ದು, ಆದರೆ ಕೇವಲ 3 ದಿವಸ ಅವಧಿಗಳಲ್ಲಿ ಇವತ್ತು ಬೇಲ್ ಆಗೈತೆ ಅಂದರೆ ಅದು ಸತ್ಯಕ್ಕೆ ಸಂದರ್ಭ ಜಯ. ಸರ್ಕಾರಕ್ಕೆ ಚೀಮಾರಿ ಹಾಕತಕ್ಕಂಥ ಕೆಲಸ ಇವತ್ತಾಗಿದೆ. ಮೊನ್ನೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇವತ್ತು ಸಭೆಯನ್ನು ಸೇರ್ತಾ ಇದ್ದಾರೆ. ಆ ಸಭೆಯಲ್ಲಿ ಅವರು ಏನು ತೀರ್ಮಾನ ತಗೊಂತಾರೆ ಅದರ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಂತರ ತಿಳಿಸಲಾಗಿದೆ. ಪೊಲೀಸ್ ಅಧಿಕಾರಿನ ಅಮಾನತು ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಿದ್ರಿ, ಅದು ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್? ಅನ್ನೋದೇ ಹೇಳಿದೆ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಇವತ್ತು ಸಭೆಯನ್ನು ಬೆಂಗಳೂರಲ್ಲಿ ಸೇರ್ತಾ ಇದ್ದಾರೆ. ಅದು ಸೇರಿದ ಮೇಲೆ ಅವರು ಯಾವ ರೀತಿಯಾದಂಥ ಮುಂದಿನ ರೂಪುರೇಷೆ ಹೋರಾಟದ ಬಗ್ಗೆ ತಿಳಿಸ್ತಾರೆ, ಅದರ ಅನುಗುಣವಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೇವೆ. ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಗುಂಡ್ಲುಪೇಟೆಯ ಬೇಗೂರು ಸಮೀಪ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ. ಬೇಗೂರು ಮಾರ್ಗವಾಗಿ ಅಶೋಕ್ ಲೈಲ್ಯಾಂಡ್ ಮಿನಿ ವಾಹನದಲ್ಲಿ ಗೌಪ್ಯವಾಗಿ ಸಾಗಿಸುತ್ತಿದ್ದ ವೇಳೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರಾದ ನಂಜುಂಡ, ಅಣ್ಣಯ್ಯ ಇತರರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಬೇಗೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಘಟನೆ ಕುರಿತಂತೆ ಬೇಗೂರು ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಎಷ್ಟಿದಾವಣೆ ರೀ? 4, 5, 6 ನೋಡಿ ಪಾಪ ನಿಂತ್ಕೊಳಕಾಯ್ತಲ್ಲ ಅವಕ್ಕಲೆ. ರಾಜ್ಯದೆಲ್ಲೆಡೆ ತೀವ್ರ ಬರಗಾಲ ಆವರಿಸಿರುವಂತಹ ಹಿನ್ನೆಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಕೂಡ ರೈತರಿಗೆ ಬರಬೇಕಾದಂಥ
ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಧಾರವಾಡ ಜಿಲ್ಲೆಗೆ 212 ಕೋಟಿ ಬರ ಪರಿಹಾರ ಬರಬೇಕಿತ್ತು. ಇದುವರೆಗೂ ಸರ್ಕಾರಗಳು ಈ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ. ಮಳೆ ಇಲ್ಲದೆ ರೈತರು ಒದ್ದಾಡುವಂತಾಗಿದ್ದು, ಇಂಥ ಸಂದರ್ಭದಲ್ಲಿ ರೈತರ ಕೈ ಹಿಡಿಯಬೇಕಾಗಿದ್ದ ಸರ್ಕಾರ ರೈತರನ್ನು ನಿರ್ಲಕ್ಷ್ಯ ಮಾಡಿದೆ. ಒಂದೆಡೆ ರಾಜ್ಯ ಸರ್ಕಾರದ ಸಚಿವರು ವಿಮಾನದಲ್ಲಿ ಮಜಾ ಮಾಡುತ್ತಿದ್ದಾರೆ. ರೈತರ ಬಗ್ಗೆ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನು ಈ ರಾಜ್ಯದ ಸಚಿವರು ಹೇಳುತ್ತಿದ್ದಾರೆ. ಅಧಿಕಾರಿಗಳು ರೈತರ ವಿರುದ್ಧ ತೊಡೆ ತಟ್ಟುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ರೈತರ ಬದುಕು ದುಸ್ತರವಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ರೈತರಿಗೆ ಬರಬೇಕಾದಂತಹ ಬರ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಿ ರೈತರ ಜೀವ ಉಳಿಸಬೇಕು ಎಂದು ಪ್ರತಿಭಟನಾ ನಿರತ ರೈತರು ಮನವಿ ಮಾಡಿದರು. ಪರಿಹಾರ ನೀಡದ ರಾಜ್ಯ ಸರ್ಕಾರಕ್ಕೆ 2 ಜಿಲ್ಲೆಗೆ 212 ಕೋಟಿ ಬರ ಪರಿಹಾರ ನೀಡದ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆನಂದ್ ಪಾಟೀಲ್ಗೆ ಜವಳಿ ಸಚಿವ ಶಿವಾನಂದ ಪಾಟೀಲ್ಗೆ ರೈತರು ಬೆಳೆದಿದ್ದ ಅನ್ನ ತಿಂದ ರೈತರಿಗೆ ಅವಹೇಳನಕಾರಿ ಮಾತಾಡಿದ ಮಂತ್ರಿಗೆ ಮಾತಾಡಿದ ಕಂತ್ರಿಗೆ ಬೇಕೇ ಬೇಕು ಬೇಕೇ ಬೇಕು ಕಸ ಬಂಡೂರಿ ಕಾಮಗಾರಿಯನ್ನು ಶೀಘ್ರದಲ್ಲಿ ರೈತರು ತುಂಬಿದ ಬೆಳೆ ವಿಮೆಯನ್ನು ರೈತರಿಗೆ ಧಾರವಾಡ ಜಿಲ್ಲೆಗೆ 212 ಕೋಟಿ ಬರ ಪರಿಹಾರವನ್ನು ರೈತರಿಗೆ ಬೆಳೆ ಪರಿಹಾರವನ್ನು ಶೀಘ್ರದಲ್ಲಿಯೇ ಏಕೆ ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಬಂಡೀಪುರ ಅಭಯಾರಣ್ಯ ವ್ಯಾಪ್ತಿಯ ಕಾಡಂಚಿನ ಜನರು ಇನ್ನು ಮುಂದೆ ಅರಣ್ಯ ಇಲಾಖೆ ಆಂಬ್ಯುಲೆನ್ಸ್ ನೆರವನ್ನು ಪಡೆಯಬಹುದಾಗಿದ್ದು, ಜನಸ್ನೇಹಿ ಇಲಾಖೆಯಾಗುವತ್ತ ಅರಣ್ಯ ಅಧಿಕಾರಿಗಳು ಹೆಜ್ಜೆ ಇಟ್ಟಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ವ್ಯಾಪ್ತಿಗೆ ಒಳಪಡುವ ಬಂಡೀಪುರ, ಯಲಚಿಟ್ಟಿ, ಜಕ್ಕಹಳ್ಳಿ, ಮಂಗಳ ಸೇರಿದಂತೆ ಇನ್ನಿತರ ಹಲವು ಗ್ರಾಮದ ಹಾಗೂ ಗಿರಿಜನ ಹಳ್ಳಿಗಳಿಗೆ ಸಮರ್ಪಕವಾಗಿ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಜ್ವರ, ನೆಗಡಿ ಸೇರಿದಂತೆ ಇನ್ನಿತರ ಕಾಯಿಲೆಗಳು ಕಾಣಿಸಿಕೊಂಡರೆ ಜನರು ಪಟ್ಟಣದ ಆಸ್ಪತ್ರೆಗಳಿಗೆ ತೆರಳಲು ಹರಸಾಹಸ ಪಡಬೇಕಾಗಿತ್ತು. ಜೊತೆಗೆ ರಾತ್ರಿ ವೇಳೆ ವಾಹನ ಸಂಪರ್ಕವಿಲ್ಲದೆ ತೀವ್ರ ತೊಂದರೆ ಅನುಭವಿಸಬೇಕಾದ ಪರಿಸ್ಥಿತಿ ಇತ್ತು. ಇದನ್ನು ಮನಗಂಡ ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪಿ ರಮೇಶ್ ಕುಮಾರ್ ವಿಶೇಷ ಕಾಳಜಿ ವಹಿಸಿ ಹುಲಿ ಸಂರಕ್ಷಣಾ ಪ್ರತಿಷ್ಠಾನದ ವತಿಯಿಂದ 2 ಮಾರುತಿ ಓಮಿನಿ ಕಾರುಗಳನ್ನು ಬಾಡಿಗೆಗೆ ಪಡೆದು ಕಾಡಂಚಿನ ಜನರಿಗೆ ಆರೋಗ್ಯ ಸೇವೆ ನೀಡಲು ಯೋಜನೆ ರೂಪಿಸಿದ್ದಾರೆ. ಹುಲಿ ಸಂರಕ್ಷಣಾ ಪ್ರತಿಷ್ಠಾನ ಕೊಡುಗೆಯಾಗಿ ನೀಡಿರುವ ಆಂಬ್ಯುಲೆನ್ಸ್ ದಿನದ 24 ಗಂಟೆಗಳ ಕಾಲ ಸೇವೆಗೆ ಸಿದ್ಧವಿದ್ದು, ಆರೋಗ್ಯ ಸಮಸ್ಯೆ ಕಂಡುಬಂದ ಕಾಡಂಚಿನ ಗ್ರಾಮಸ್ಥರು ಇಲಾಖೆಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದರೆ ಕೂಡಲೇ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಆಗಮಿಸಿ ಅಗತ್ಯವಿರುವ ಪ್ರಾಥಮಿಕ ಅಥವಾ ತಾಲೂಕು ಆಸ್ಪತ್ರೆಗೆ ರೋಗಿಯನ್ನು ಕರೆದೊಯ್ಯುತ್ತದೆ. ಹೆಚ್ಚಿನ ತುರ್ತು ಚಿಕಿತ್ಸೆಗೆ ಮೈಸೂರಿನ ಆಸ್ಪತ್ರೆಗೂ ಕೂಡ ತೆರಳಲಿದೆ. ರಾತ್ರಿ ವೇಳೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ಬಂಡೀಪುರದಿಂದ ಪಟ್ಟಣದ ಆಸ್ಪತ್ರೆಗಳಿಗೆ ತೆರಳಲು ವಾಹನಗಳ ವ್ಯವಸ್ಥೆ ಇಲ್ಲದೆ ಜನರು ಹಲವು ವರ್ಷಗಳಿಂದಲೂ ಪರದಾಡ್ತಾ ಇದ್ರು. ಈ ಮಧ್ಯೆ ದ್ವಿಚಕ್ರ ವಾಹನಗಳಲ್ಲಿ ಕಾಡು ಪ್ರಾಣಿಗಳ ಭಯದಲ್ಲಿ ಆಸ್ಪತ್ರೆಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇತ್ತು. ಈ ಕುರಿತು ಸ್ಥಳೀಯರು ಅರಣ್ಯಾಧಿಕಾರಿಗಳ ಮುಂದೆ ಸಮಸ್ಯೆ ಬಿಚ್ಚಿಟ್ಟಿದ್ದರು. ಇದನ್ನು ಮನಗಂಡ ಅರಣ್ಯ ಇಲಾಖೆ ಇದೀಗ ಜನರ ಮನವಿ ಮೇರೆಗೆ ಕಾಡಂಚಿನ ಗ್ರಾಮಸ್ಥರಿಗೆ ಉತ್ತಮ ಆರೋಗ್ಯ ಸೇವೆ ದೊರಕಬೇಕು ಎಂಬ ಉದ್ದೇಶದಿಂದ 2 ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕಲ್ಪಿಸಿದೆ.
ಸುದ್ದಿ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅವಧಿ ಮೀರಿದ ಬಿತ್ತನೆ ಬೀಜವನ್ನು ರೈತನಿಗೆ ನೀಡಿ ವಂಚಿಸಿರುವ ವಿಚಾರ ಗುಂಡ್ಲುಪೇಟೆ ತಾಲೂಕಿನ ಹಸಗೂಲಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದ್ದು, ಲಲಿತಾ ಸೀಡ್ಸ್ ಕಂಪನಿಯನ್ನು ನಂಬಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದ ರೈತ ಲೋಕೇಶ್ ಕಂಪನಿ ವಿರುದ್ಧ ಕಾನೂನು ರೀತಿಯ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಲಲಿತಾ ಸೀಡ್ಸ್ ಕಂಪನಿಯಿಂದ ಗುಂಡು ಬದನೆ ಬಿತ್ತನೆ ಬೀಜವನ್ನು ಪಡೆದು ಹಸಗೂಲಿ ಗ್ರಾಮದ ರೈತನಿಗೆ ಬೆಳೆಯಲ್ಲಿ ಕೈ ಸೇರುವ ಸಮಯದಲ್ಲಿ ಸಿಕ್ಕಿದ್ದು ಮಾತ್ರ ಕೇವಲ ಒಣಗಿದ ಹೂಗಳು ಮಾತ್ರ. ಲಕ್ಷಾಂತರ ರೂಪಾಯಿ ಹಣ ವ್ಯಯಿಸಿ ಬೇಸಾಯ ಮಾಡಿದ ರೈತನಿಗೆ ಈ ಬಾರಿ ವಂಚನೆ ಮಾಡಿದೆ ಲಲಿತಾ ಸೀಡ್ಸ್ ಕಂಪನಿಯವರು. ಈಗ ರೈತನ ಫೋನ್ ಕರೆಯನ್ನು ಕೂಡ ಸ್ವೀಕರಿಸ್ತಾ ಇಲ್ಲ. ಸ್ಥಳೀಯ ನರ್ಸರಿ ಮಾಲೀಕ ಬಳಿ ಲಲಿತಾ ಸೀಡ್ಸ್ ಕಂಪನಿಯ 4400 ಗುಂಡು ಬದನೆ ಬಿತ್ತನೆ ಬೀಜವನ್ನು ಖರೀದಿಸಿದ್ದಾರೆ. ಸುಮಾರು 1.5 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬೆಳೆ ಕೈ ಸೇರುವ ಸಂದರ್ಭದಲ್ಲಿ ರೈತನಿಗೆ ನಿರಾಸೆ ಉಂಟಾಗಿದೆ. ಮಹೇಶ್ ಎಂಬುವರ ನರ್ಸರಿಯಲ್ಲಿ ಲಲಿತಾ ಕಂಪ್ನಿ ಎಂಬಂದ ಸೆಪ್ಟೆಂಬರ್ 5ನೇ ತಾರೀಕು ಗಿಡ ತಂದಿದ್ವಿ. 4400 ಗಿಡಗಳನ್ನು ತಂದು ನಾಟಿ ಮಾಡಿದ್ವಿ. 120 ದಿನಗಳಾದ್ರೂ ಒಂದು ಕಾಯಿ ಹೂ ನಿಲ್ತಾ ಇಲ್ಲ. ಹೂವೇ ಡ್ರಾಪು ಎಲ್ಲ ಗೊಂಚ. ಕಂಪ್ನಿ ಕಡೆಯಿಂದ ಬಂದು ಔಷಧಿ ಮೆಡಿಸಿನ್ ಎಲ್ಲ ಬರ್ಕೊಟ್ರು. ಅವರಂತೆ ನಡ್ಕೊಂಡು ಅವರು ಒಂದು 4-5 ದಿನ ಬಂದು ಎಲ್ಲ ನೋಡಿಬಿಟ್ಟು ಪುನಃ ಸ್ವಿಚ್ ಆಫ್ ಮಾಡ್ಕೊಂಡು ಫೋನ. ಕಂಪ್ನಿ ಕಡೆಯಿಂದ ಬಂದು ಕೇಳಿದಾಗ ನರ್ಸರಿ ಅವರು ಮಹೇಶ್ ಅಂತ ಹಸ್ಕೊಲ್ಲಿ ಗ್ರಾಮದಲ್ಲಿ ಮಹೇಶ್ ಎಂಬವನು ಲಲಿತಾ ಸೀಡ್ಸನ್ನು ನಾಟಿ ಮಾಡಿ ಸೆಪ್ಟೆಂಬರ್ 5ನೇ ತಾರೀಕು ಕೊಟ್ಟಿದ್ದಾನೆ. ನಾಟಿ ಮಾಡಿ ಒಂದು 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದೆ. 1 ಲಕ್ಷ ಖರ್ಚು. ಬಂಡವಾಳ ಒಂದು 10 ಲಕ್ಷ ನಿರೀಕ್ಷೆ ಇಟ್ಕೊಂಡಿದೆ. 1 ರೂಪಾಯಿ ಇಲ್ಲ. ಕೈನಿಂದ 1 ಲಕ್ಷ ಕಳ್ಕೊಂಡಿದ್ದೀನಿ. ಇದಕ್ಕೆ ಪರಿಹಾರ ಏನು ಅಂತ ನೀವೇ ಹೇಳಬೇಕು. ಸೀಡ್ಸ್ ಕಂಪನಿ ಪರವಾಗಿ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡುತ್ತೇನೆ. 1 ಲಕ್ಷ ರೂಪಾಯಿ ಖರ್ಚು ಮಾಡೋದ್ರಿಂದ ಅದನ್ನು ಕೊಡಿಸ್ಬೇಕು ಎಂಬ ಉದ್ದೇಶದಿಂದ ನಾನು ಪ್ರೆಸ್ನವ್ರು ಕರೆದು ಕೃಷಿ ಇಲಾಖೆ ಹಾಗೂ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಕಾನೂನು ವಿರುದ್ಧ ನಾನು ಕ್ರಮ ಕೊಳ್ಳುತ್ತೇನೆ ಎಂದು ನಂಗೆ ಖರ್ಚಾಗಿರೋ ಆದಾಯವನ್ನು ಕೊಡಬೇಕು ಅಂತ ಮನವಿ. ಧಾರವಾಡದ ನಗರ ಸಾರಿಗೆ ನೂತನ ಬಸ್ ನಿಲ್ದಾಣ ಕಾಮಗಾರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೋಮವಾರ ಶಂಕುಸ್ಥಾಪನೆ ನೆರವೇರಿಸಿದರು. 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಧಾರವಾಡದ CBT ನವೀಕರಣಗೊಳ್ಳಲಿದೆ. ಈ ನವೀಕರಣ ಕಾಮಗಾರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಭೂಮಿ ಪೂಜೆ ನೆರವೇರಿಸಿದ್ದು, ಇವರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಧಾರವಾಡ CBT ಬಹಳ ಹಳೆಯದಾದ ಕಟ್ಟಡಗಳನ್ನು ಹೊಂದಿದೆ. ಈಗ ಈ ನಿಲ್ದಾಣವನ್ನು ಮೇಲ್ದರ್ಜೆಗೆ ಇರಿಸಲಾಗುತ್ತಿದೆ. 1 ವರ್ಷದ ಅವಧಿಯಲ್ಲಿ ನಿಲ್ದಾಣದ ಕಾಮಗಾರಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ದೇನೆ ಎಂದರು. ನಗರ ಸಾರಿಗೆ ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಹೆಚ್ಚುವರಿ ಬಸ್ಗಳ ಖರೀದಿ ಮಾಡಲಾಗುತ್ತಿದ್ದು, ಇದರಿಂದ ಬಸ್ಗಳ ಕೊರತೆ ನೀಗಲಿದೆ. ಅಂದಾಜು 50 ವರ್ಷಗಳ ಹಳೆಯದಾದ ಧಾರವಾಡ CBTಯನ್ನು ಇದೀಗ ಮೇಲ್ದರ್ಜೆಗೆ ಏರಿಸಲಾಗುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಶಾಸಕ NH ಕೋನರೆಡ್ಡಿ, ಸಾರಿಗೆ ಇಲಾಖೆ MD ಭರತ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸರ್ವದಾ ಸರ್ವಕಾರ್ಯೇಷು ನಾಸದೇಶಾಯ ಮಂಗಲಂ ತೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೌ ಹರಿಃ ತದೇವ ಲಗ್ನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂದ್ರಯುಗಂ ಸ್ಮರಾಮಿ. ಶಿಲಾನ್ಯಾಸದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ.
ಶತಸಂವತ್ಸರಂ ದೀರ್ಘಮಾಯುಃ. ಗುಂಡ್ಲುಪೇಟೆಯಿಂದ ಕೇರಳಕ್ಕೆ ತರಕಾರಿ ಹೊತ್ತು ಸಾಗುತ್ತಿದ್ದ ಪಿಕಪ್ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿರುವ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕೇರಳಕ್ಕೆ ತರಕಾರಿ ಸಾಗಿಸುತ್ತಿದ್ದ ಪಿಕಪ್ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿದ ಹಿನ್ನೆಲೆ ಗುಂಡ್ಲುಪೇಟೆ ಕೇರಳ ರಸ್ತೆ ನಡುವೆ ಪಲ್ಟಿಯಾಗಿದ್ದು, ಪಿಕಪ್ ವಾಹನದಲ್ಲಿದ್ದ ತರಕಾರಿಗಳೆಲ್ಲ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿವೆ. ಘಟನೆ ವಿಚಾರ ತಿಳಿಯುತ್ತಿದ್ದಂತೆ ಗುಂಡ್ಲುಪೇಟೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ವಾಹನವನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ ಇಲ್ಲಿಯ ಶಾಲಾ ಮೈದಾನ ಮಕ್ಕಳ ಕಲರವದೊಂದಿಗೆ ಮೆಟ್ರಿಕ್ ಮೇಳಕ್ಕೆ ಸಿದ್ಧಗೊಂಡಿತ್ತು. ಮನೆಯಲ್ಲಿ ಬೆಳೆದ ವಿವಿಧ ತರಕಾರಿಗಳು, ಹಣ್ಣು ಹಂಪಲು, ಔಷಧೀಯ ಗುಣವುಳ್ಳ ಗಿಡಗಳು, ತೊಗಟೆಗಳು, ಎಳನೀರು, ಮನೆಯಲ್ಲಿ ತಯಾರಿಸಿದಂಥ ತಿಂಡಿಗಳು, ವಿವಿಧ ರೀತಿಯ ಪಾನಕಗಳು, ವಿವಿಧ ಆಟಗಳೊಂದಿಗೆ ವಿದ್ಯಾರ್ಥಿಗಳು ತಾವೇ ಕಟ್ಟಿದ ಅಂಗಡಿಗಳಲ್ಲಿ ವ್ಯಾಪಾರಕ್ಕೆ ನಿಂತು ಗ್ರಾಹಕರನ್ನು ಸೆಳೆದರು. ಪ್ರತಿಯೊಂದು ಅಂಗಡಿಗಳಲ್ಲಿಯೂ ವಸ್ತುಗಳ ದರಪಟ್ಟಿ ಮತ್ತು ಹೋಟೆಲ್ ಮೆನು ಎಲ್ಲರ ಗಮನ ಸೆಳೆಯಿತು. ಊರ ಜನರು ಬಂದು ಭರ್ಜರಿ ವ್ಯಾಪಾರವನ್ನು ನಡೆಸಿದರು. ನರಿಮೊಗರು ಗ್ರಾಮ ಪಂಚಾಯತ್ ಸದಸ್ಯ ಶ್ರೀ ಎಂ ದಿನೇಶ್ ಗೌಡ ಮೆಟ್ರಿಕ್ ಮೇಳಕ್ಕೆ ಚಾಲನೆಯನ್ನು ನೀಡಿದರು. SDMC ಅಧ್ಯಕ್ಷ ಶ್ರೀ ನಾರಾಯಣ ಸುವರ್ಣ, ಗ್ರಾಮ ಪಂಚಾಯತ್ ನಿಕಟಪೂರ್ವ ಉಪಾಧ್ಯಕ್ಷ ಶ್ರೀ ಸುಧಾಕರ್ ಕುಲಾಲ್, ಸದಸ್ಯ ಶ್ರೀ ತಾರನಾಥ ಉಪಸ್ಥಿತರಿದ್ದರು. ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ NR ಮೆಟ್ರಿಕ್ ಮೇಳಕ್ಕೆ ಭೇಟಿ ನೀಡಿ ಮಾರ್ಗದರ್ಶನ ನೀಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. BIRT ತನುಜಾ ಮೇಡಮ್ ಶುಭ ಹಾರೈಸಿದರು. ಶಾಲಾ ಗಣಿತ ಸಂಘದ ವತಿಯಿಂದ ಹಮ್ಮಿಕೊಂಡಂಥ ಮೆಟ್ರಿಕ್ ಮೇಳವು ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಹಾಗೂ ವ್ಯಾಪಾರ ಕೌಶಲ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಸಹಕಾರಿಯಾಯಿತು. ಶಾಲಾ SDMC ಮತ್ತು ಪೋಷಕರ ಸಹಕಾರದೊಂದಿಗೆ ಆನಡ್ಕ ಶಾಲಾ ಮೆಟ್ರಿಕ್ ಮೇಳ ಜನಮನಸೂರೆಗೊಂಡಿತು. ಅಯೋಧ್ಯೆಯಲ್ಲಿ ಜನವರಿ 22ರಂದು ಶ್ರೀರಾಮ ಜನ್ಮಭೂಮಿ ಮಂದಿರ ಉದ್ಘಾಟನೆ ಇದ್ದು, ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಪ್ರತಿ ಮನೆಗೂ ಕೂಡ ಮಂತ್ರಾಕ್ಷತೆ ಆಮಂತ್ರಣವನ್ನು ಕೊಡುವ ಮೂಲಕ ಪ್ರಧಾನಮಂತ್ರಿಗಳು ಸೂಚನೆಯನ್ನು ನೀಡಿದರು. ಅದರಂತೆ ಭಾನುವಾರ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ನೀಡುವ ಮೂಲಕ ಕಾರ್ಯಕ್ರಮವನ್ನು ಮಾಜಿ ಸಚಿವ N. ಮಹೇಶ್, ಮಾಜಿ ಶಾಸಕ S. ಬಾಲರಾಜ್ ನೇತೃತ್ವದಲ್ಲಿ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ನಟರಾಜ್ ಗೌಡರು, ಕೊಳ್ಳೇಗಾಲ ನಗರಸಭಾ ಸದಸ್ಯರು, ಸಾರ್ವಜನಿಕರು, ಮುಖಂಡರು ಭಾಗಿಯಾಗಿದ್ದರು. ಈ ಕಡೆ 12 ಗಂಟೆ 20 ನಿಮಿಷ
ಎಲ್ಲರ ಕೈಲೂ ಒಂದೊಂದು ಸುತ್ತ ಆಯ್ತು. ಒಂದು ಸ್ವಲ್ಪ ಜಾಸ್ತಿ ಮಾಡಿ ಹೆಚ್ಚು ಮಾಡ್ಕೊಂಡು 22ನೇ ತಾರೀಕು ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಮಣಿ ಬರ ಮಂಗಳೂರು ನಗರಾಭಿವೃದ್ಧಿ ಕಮಿಷನರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿತ್ತು. ಇದರ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದವು. ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ದೊರೆತಿದ್ದು, ಆರೋಪ ಹೊರಿಸಿದ ಮಹಿಳೆಯೇ ಕಮಿಷನರ್ಗೆ ಕ್ಷಮೆಯಾಚಿಸಿದ್ದಾರೆ ಎನ್ನಲಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದದ್ದೇನು? ಇಲ್ಲಿದೆ ಒಂದು ರಿಪೋರ್ಟ್. ಮಂಗಳೂರು ನಗರಾಭಿವೃದ್ಧಿ ಕಮಿಷನರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ. ಕಮಿಷನರ್ ವಿರುದ್ಧ ಆರೋಪ ಟ್ವಿಸ್ಟ್. ಆರೋಪ ಹೊರಿಸಿದ ಮಹಿಳೆಯಿಂದಲೇ ಕ್ಷಮೆಯಾಚನೆ. ಕಮಿಷನರ್ ಬಂಧನಕ್ಕೆ ಆಗ್ರಹಿಸಿದ ಹಿಂದೂ ಸಂಘಟನೆಗಳು. ಎಸ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇಲ್ಲಿನ ಕಮಿಷನರ್ ಮನ್ಸೂರ್ ಅಲಿ ವಿರುದ್ಧ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಹಿಳಾ ಸಿಬ್ಬಂದಿಯಿಂದ ಲೈಂಗಿಕ ಕಿರುಕುಳ, ಮಾನಸಿಕ ಕಿರುಕುಳದ ಆರೋಪ ಕೇಳಿಬಂದಿತ್ತು. ಕಮಿಷನರ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಕಾರಣ ಹಿಂದೂ ಸಂಘಟನೆಗಳು ಮೂಡ ಕಮಿಷನರ್ ಬಂಧನಕ್ಕೆ ಆಗ್ರಹಿಸಿದ್ದವು. ಮಂಗಳೂರಿನ ಉರುವ ಪೊಲೀಸ್ ಠಾಣೆಯಲ್ಲಿ ಜನವರಿ 6ರಂದು ಲೈಂಗಿಕ ದೌರ್ಜನ್ಯದಡಿಯಲ್ಲಿ ದಾಖಲಾಗಿದ್ದ ಈ ಪ್ರಕರಣಕ್ಕೆ ಸದ್ಯ ಟ್ವಿಸ್ಟ್ ದೊರೆತಿದೆ. ಕಮಿಷನರ್ ಮನ್ಸೂರ್ ಅಲಿ ವಿರುದ್ಧ ದೂರು ನೀಡಿದ ಮಹಿಳೆ, ಪಾಲಿಕೆಯ ಕಮಿಷನರ್ ನನಗೆ ಲೈಂಗಿಕ, ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡಿದ್ದಾರೆ ಎಂಬ ಆರೋಪ ಎಸಗಿದ್ದಳು. ಆದರೆ ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ದೊರೆತಿದ್ದು, ಹಲವು ಬೆಳವಣಿಗೆಗಳ ಬಳಿಕ ಆರೋಪ ಹೊರಿಸಿದ ಮಹಿಳಾ ಸಿಬ್ಬಂದಿಯೇ ಮೂಡ ಆಯುಕ್ತರ ಬಳಿ ಕ್ಷಮೆ ಕೇಳಿದ್ದಾಳೆ ಎನ್ನಲಾಗಿದೆ. ಈ ಕುರಿತು ಪಾಲಿಕೆ ಆಯುಕ್ತರೇ ಮಾಹಿತಿ ನೀಡಿದ್ದು, ತಮ್ಮ ಮೇಲಿನ ಆರೋಪದ ಬಗ್ಗೆ ಏನಂದ್ರು ನೀವೇ ಕೇಳಿ. ನಾನು ಮೂಡ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಮನ್ಸೂರ್ ಅಲಿ. ಇಲ್ಲಿ ಜೂನ್ ತಿಂಗಳಿಂದ ನಾನು ಕಾರ್ಯನಿರ್ವಹಿಸುತ್ತಿದ್ದು, ನನ್ನ ಮೇಲೆ ನಮ್ಮ ಕಚೇರಿಯ ಹೊರಗುತ್ತಿಗೆ ಸಿಬ್ಬಂದಿಯಾಗಿರ್ತಕ್ಕಂತಹ ನೀತಾರವರು ದೂರನ್ನು ನೀಡುತ್ತಾರೆ. ನನಗೆ ಲೈಂಗಿಕ ಹಾಗೂ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಮೂಡ ಕಚೇರಿಯಲ್ಲಿ ದಿನಾಂಕ 27/12/2023 ಸಾಮಾನ್ಯ ಸಭೆ ನಡೆದಿತ್ತು. ಆ ಸಾಮಾನ್ಯ ಸಭೆಯ ಪ್ರೊಸೀಡಿಂಗನ್ನು ಅವರು ನಡವಳಿಗಳನ್ನು ರೆಡಿ ಮಾಡಿ 3 ದಿನದೊಳಗಾಗಿ ಕೊಡಬೇಕು ಅಂತ ಅವ್ರಿಗೆ ನಿರ್ದೇಶನ ನೀಡಿದ್ದೆ. ಸುಮಾರು 100 ಪುಟಗಳಿಗೂ ಅದು ಹೆಚ್ಚಾಗಿತ್ತು. ಅದರಲ್ಲಿ ಸಾಕಷ್ಟು ತಪ್ಪು ಅವರು ಮುದ್ರಿಸಿ ತಂದುಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ಹೇಳಿದ್ದೆ, ಸರಿಯಾಗಿ ಕೆಲಸವನ್ನು ಮಾಡೋಂಗಿದ್ರೆ ನೀವು ಇಲ್ಲಿರಿ, ಇಲ್ಲಾಂದರೆ ಬೇರೆಯವರು ಕೆಲಸ ಮಾಡ್ತಾರೆ ನಿಮ್ಮ ಬದಲಿಗೆ ಅಂತ ತಿಳಿಸಿದಾಗ ಅವರು ನನ್ನ ಕಡೆಯಿಂದ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಬೇರೆ ಅವ್ರ ಕಡೆಯಿಂದಲೇ ಮಾಡಿ ಅಂಥೇಳಿ ಉದ್ದಟತನದಿಂದ ಮಾತಾಡಿ ಹೋಗಿದ್ರು. ಹಾಗಾಗಿ ನಾನು ಮರುದಿನ ನಮ್ಮ ಕಚೇರಿಯ EST ಸಿಬ್ಬಂದಿ ಕರೆದು ಅವ್ರ ಬದಲಾಗಿ ಬೇರೆ ಸಿಬ್ಬಂದಿಯನ್ನು ಕೊಡುವಂತೆ ನಾವು ಹೊರಗುತ್ತಿಗೆ ಏಜೆನ್ಸಿಗೆ ನಿರ್ದೇಶನ ನೀಡಿ ಅಂತ ಹೇಳಿದಾಗ ಅವರು ಕೆಲಸದಿಂದ ತೆಗೆದುಹಾಕ್ತಾರೆ ಅಂತ ಒಂದು ಭಯದಿಂದಲೋ ಅಥವಾ ನನ್ನ ಮೇಲೆ ಒಂದು ಅಗೆತನದಿಂದಲೋ
ಈ ರೀತಿ ಒಂದು ಆಪಾದನೆ ಮಾಡಿದ್ರು ಅವರು. ಈಗ ಆಲ್ರೆಡಿ ನಾನು ತನಿಖಾಧಿಕಾರಿ ಮುಂದೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅವರು ಸಹ ಅವ್ರಿಗೂ ಸಹ ಈ ಥರ ನಂಗೆ ತಪ್ಪು ಅರಿವಾಗಿದೆ, ನಾನು ಆ ಥರ ಮಾಡಬಾರ್ದಾಗಿತ್ತು ಅಂತ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ ಅವರು ಕಚೇರಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಮುಂದೆ ತನಿಖಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾರೆ. ಇವರೆಲ್ಲ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ವಹಿಸ್ತಾರೆ. ಹೌದು, ಅವರು ನನ್ನ ಹತ್ರ ಬಂದು ಅವ್ರು ಹೇಳಿದರು, ಈ ಥರ ನನ್ನ ತಪ್ಪಿಂದ ಒತ್ತಡದಿಂದ ನಾನು ಮಾತಾಡಿದ್ದೀನಿ ಸರ್, ಆ ಥರ ಮಾತಾಡಬಾರ್ದಾಗಿತ್ತು, ನನ್ನ ನೌಕರಿ ಹೋಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಷ್ಟಕ್ಕೂ ಸಹ ಅವ್ರು ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅದು ತನಿಖಾಧಿಕಾರಿಗಳು ವಿವರವಾಗಿ ಅವರು ತನಿಖೆ ನಡೆಸಿ ಅದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ತಪ್ಪಿತಸ್ಥರಿಲ್ಲ ಅಂತ ಅವರು ವರದಿಯನ್ನು ನೀಡ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಾನು ಹೆಚ್ಚಿನ ವಿಚಾರವನ್ನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಈಗ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಬರ್ಬೇಕಾಗುತ್ತೆ. ನಾನು ಜಸ್ಟ್ ಅವ್ರಿಗೆ ಮೌಖಿಕವಾಗಿ ಎಚ್ಚರಿಕೆ ಅಷ್ಟೇ ಕೊಟ್ಟಿದ್ದೆ. ಯಾವುದೇ ರೀತಿ ನಾನು ಲಿಖಿತವಾಗಿ ಕ್ರಮ ಅವ್ರ ಮೇಲೆ ಜರುಗಿಸಿರಲಿಲ್ಲ. ನಮ್ಮ ಮೇಲೆ ಅಧಿಕಾರಿಗಳು ಇರ್ತಾರೆ, ಜಿಲ್ಲಾಧಿಕಾರಿಗಳು ಇರ್ತಾರೆ, ಮತ್ತು ನಮ್ಮ ಮೇಲಾಧಿಕಾರಿಗಳು ಯಾರಿದ್ದಾರೆ ನೋಡಿ ಅವ್ರ ಗಮನಕ್ಕೆ ತೊಗೊಂಬಂದು ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದನ್ನು ನಾನು ಪಾಲಿಸ್ತೇನೆ. ತನ್ನ ವಿರುದ್ಧದ ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದ ಆಯುಕ್ತ ಮನ್ಸೂರ್ ಅಲಿ ತಮ್ಮ ವಿರುದ್ಧದ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಮೋಡ ಕಚೇರಿಯಲ್ಲಿ ಡಿಸೆಂಬರ್ 27ರಂದು ನಡೆದ ಸಾಮಾನ್ಯ ಸಭೆಯ ನಡಾವಳಿಯನ್ನ ಮಹಿಳಾ ಸಿಬ್ಬಂದಿಗೆ ಬರೆದುಕೊಡಲು ತಿಳಿಸಿದ್ದೆ. ಆದರೆ 100 ಪುಟಗಳ ವರದಿಯನ್ನು ತಪ್ಪಾಗಿ ಬರೆದುಕೊಟ್ಟಿದ್ದರು. ಈ ವಿಚಾರವನ್ನು ಮಹಿಳಾ ಸಿಬ್ಬಂದಿಯೊಂದಿಗೆ ಪ್ರಶ್ನೆ ಮಾಡಿದಾಗ ಇಷ್ಟೊಂದು ಕೆಲಸ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಎಂದಿದ್ದರು. ಸರಿಯಾಗಿ ಕೆಲಸ ಮಾಡುವುದಿದ್ರೆ ಇಲ್ಲಿರಿ, ಇಲ್ಲಾಂದರೆ ಬೇರೆಯವರು ಕೆಲಸ ಮಾಡ್ತಾರೆ ಎಂದಿದ್ದೆ. ಅವರ ಬದಲಿಗೆ ಬೇರೆ ಸಿಬ್ಬಂದಿ ನೀಡುವಂತೆ ಹೊರಗುತ್ತಿಗೆ ಏಜೆನ್ಸಿಗೆ ತಿಳಿಸಿದ್ದೆ. ಇದರಿಂದ ಕೆಲಸ ಕಳೆದುಕೊಳ್ಳುವ ಭಯದಲ್ಲಿ ನನ್ನ ಮೇಲೆ ಹಗೆತನದಿಂದ ಈ ರೀತಿ ದೂರು ಕೊಟ್ಟಿದ್ದಾರೆ. ದೂರು ನೀಡಿದ ಮಹಿಳೆಯೇ ನನ್ನ ಬಳಿ ಕ್ಷಮೆಯಾಚಿಸಿದ್ದಾರೆ. ನಾನು ಈ ರೀತಿ ಮಾಡಬಾರದಿತ್ತು, ತಪ್ಪಿನ ಅರಿವಾಗಿದೆ ಎಂದಿದ್ದು ಈಗ ಕಚೇರಿ ಕೆಲಸಕ್ಕೆ ಬರುತ್ತಿದ್ದಾರೆ. ಈಗಾಗಲೇ ಈ ವಿಷಯವನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದು ಓರ್ವ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಬಳಿಕ ಮನ್ಸೂರ್ ಅಲಿ ತಿಳಿಸಿದ್ದಾರೆ. ಒಟ್ಟಾರೆ ಮಂಗಳೂರು ನಗರದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ದೊರೆತಿದೆ. ಪ್ರಕರಣಕ್ಕೆ ಹಿಂದೂ ಸಂಘಟನೆಗಳು ಎಂಟ್ರಿ ನೀಡಿ ಪ್ರಕರಣ ಬೇರೆ ಆಯಾಮವನ್ನ ಪಡೆದಿತ್ತು. ಅಧಿಕಾರಿ ಹೇಳಿದ ರೀತಿಯಲ್ಲಿ ಮಹಿಳೆ ದ್ವೇಷ ಸಾಧಿಸುವುದಕ್ಕೆ ಸುಳ್ಳು ದೂರು ನೀಡಿದ್ರಾ ಅಥವಾ ಘಟನೆಯಲ್ಲಿ ಬೇರೆ ಏನಾದರೂ ತಿರುವು ಇದೆಯಾ? ಇದೆಲ್ಲವೂ ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾದರೆ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದು? ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಭಾಷಣ ವೈರಲ್. ಅಯ್ಯಪ್ಪ ದೀಪೋತ್ಸವದಲ್ಲಿ ತುಳುವಿನಲ್ಲಿ ಭಾಷಣ ಮಾಡಿದ ಶಾಸಕ. ಧಾರ್ಮಿಕ ವಿಚಾರದಲ್ಲಿ ನ್ಯಾಯಗಳ ಹಸ್ತಕ್ಷೇಪ ಸರಿಯಲ್ಲ. ಧಾರ್ಮಿಕ ವಿಚಾರ ಧಾರ್ಮಿಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು. ಪುತ್ತಿಗೆ ಶ್ರೀ. ಶ್ರೀಕಾಂತ್ ಪೂಜಾರಿ ಬಿಡುಗಡೆ, ನ್ಯಾಯಕ್ಕೆ ಸಿಕ್ಕ ಜಯ. ಸಿಎಂ ಹಾಗೂ ಗೃಹ ಸಚಿವರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು. ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ಡಿಂಗ್. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳ ರಕ್ಷಣೆ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರ ಕಾರ್ಯಾಚರಣೆ. ದೂರು ದಾಖಲಿಸಿಕೊಂಡ ಬೇಗೂರು ಪೊಲೀಸರು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ.